ಅಣ್ಣವರ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ಗಾಂಧಿನಗರ. ಇದು ಒಂದು ರೀತಿಯಲ್ಲಿ ಆಗ ಒಂಥರ ಮಾರ್ಗದರ್ಶಿ ಬಂದಿತ್ತು. ಗಾಂಧಿ ತತ್ವದ ಬಗ್ಗೆ ಚರ್ಚೆ ನಡೀತಿದ್ದ ಕಾಲ. ಗಾಂಧಿಯ ಬೇರೆ ತತ್ವಗಳ ಬಗ್ಗೆ ಚರ್ಚೆ ಇರ್ಬೋದು. ವಿಕೇಂದ್ರೀಕರಣ ಗಾಂಧಿ ಹೇಳಿದ ಬಹಳ ಮುಖ್ಯವಾದ ಸಂಗತಿಗಳಲ್ಲೊಂದು. ಅಣ್ಣವ್ರಿಗೆ ನೆನಪು ಮಾಡ್ಕೊಳ್ಳೋದು, ಈ ಶಾರ್ಟ್ ತೆಗೆಯುವಾಗ ಕಲ್ಪನಾ ಹೇಳಿದ್ರಂತೆ, ಅಲ್ಲ ಕ್ಯಾಮ್ರಾ ಆ ಕಡೆ ಇದೆ, ಈ ಆ್ಯಂಗಲ್ ಕವರ್ ಆಗುತ್ತೆ, ನೀವು ಈ ಕಡೆ ನೋಡಬೇಕು. ನಮ್ಗೆ ಗೊತ್ತಾಗಲ್ಲ, ಅದು ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ, ಆ ಸ್ಕ್ರೀನ್ ಮೇಲೆ ಹೆಂಗೆ ಬರುತ್ತೆ ಅಂತ ಅವಳು ಎಷ್ಟು ಚೆನ್ನಾಗಿ ಗ್ರಾಸ್ ಮಾಡಿ ನೋಡಿ ಹಿಂಗೆ ನೋಡಬೇಕು ನೀವು ಅಂತ ಹೇಳ್ಕೊಟ್ಲು. ಈ ಹಾಡಿವೆ ಚೆನ್ನಾಗಿ ಬಂದಿದೆ ಅಂದರೆ ಕಲ್ಪನಾ ಕಾರಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತಾನೇ ಸಿನಿಮಾಕ್ಕೆ ಎಂಟ್ರಿ ಆಗಿತ್ತು. ಆಮೇಲೆ ಈ ಸಿನಿಮಾ ಹಾಡುಗಳೆಲ್ಲ ಬಹಳ ಪ್ರಸಿದ್ಧ ಆದಾಗ ಅಣ್ಣವ್ರು ಯಾರು ಹಾಡಿದ್ದು, ಈ ಸಿಂಗರ್ ಯಾರು ಹೊಸಬ್ರು ತಾನೆ. ಹೌದು ಹೌದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತಂದರೆ ಅದು ಒಂದ್ಸಲ ನೋಡೋಣ, ಚಿಕ್ಕ ಹುಡುಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅಣ್ಣವರು ನೋಡಿದ್ರೆ ಹೇಳಿದ್ರಂತೆ, ಅರೆ ನಾನು ಯಾರೋ ದೊಡ್ಡವ್ರ ಗಾಯಕರು ಅಂದ್ಕೊಂಡಿದ್ದು, ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಹೇಳಿದ್ಯಪ್ಪ ನೀನು ಅಂತೇಳಿ. ಜೈಲಿಗೆ ಹೋಗುವ ಸಂತ ಅವರು ಯಾರು ಮಾಡಿದ್ದು ಅಂತ ಕೊನೆವರೆಗೂ ಅವ್ರು ಒಪ್ಕೊಳ್ಳಲ್ಲ. ಹಂಗೆ ಜೈಲಿಗೆ ಹೋದಾಗ ಕೂಡ ಅವರು ಅಪರಾಧಿಗಳೆಲ್ಲ ಮನುಷ್ಯರು ಅಂತ ಹೇಳಿ ಪುಸ್ತಕ ಬರೀತಾರೆ. ಸೊ ಇದು ಗಾಂಧಿಯ ಫಿಲಾಸಫಿ. ಇದನ್ನು ಈ ಸಿನಿಮಾದಲ್ಲಿ ಅಳವಡಿಸಿದ್ರು. ಸೊ ಕೊನೆಗೆ ಗಾಂಧಿನಗರದ ಮಾಲೀಕ ಇವರು ಅಂತ ಗೊತ್ತಾಗತ್ತೆ. ಈ ಗಾಂಧಿನಗರ ನಿಂದು ಈ ಎಲ್ಲ ಆಸ್ತಿಗಳು ಏನೇ ಯೋಚನೆ, ನಿನ್ನ ಪಿತಾರ್ಜಿತವಾದ ಲಕ್ಷಾಂತರ ರೂಪಾಯಿ ಆಸ್ತಿ. 1968ನೇ ಇಸ್ವಿಯಲ್ಲಿ ರಾಜ್ಕುಮಾರ್ ಅವರು 15 ಸಿನಿಮಾದಲ್ಲಿ ನಾಯಕರು. ಜೇಡ್ರ ಬಲೆ ಬಂದಿದ್ರು, ಗೋವಾದಲ್ಲಿ CD99, ಗಾಂಧಿನಗರ, ಮನಸ್ಸಾಕ್ಷಿ, ಸರ್ವಮಂಗಳ, ಭಾಗ್ಯದೇವತೆ, ಬೆಂಗಳೂರು ಮೈಲು, ಹಣ್ಣೆಲ್ಲ ಚಿಗುರಿದಾಗ, ಭಾಗ್ಯದ ಬಾಗಿಲು, ರೌಡಿ ರಂಗಣ್ಣ, ಧೂಮಕೇತು, ಅಮ್ಮ, ಸಿಂಹ ಸ್ವಪ್ನ, ಮಣ್ಣಿನ ಮಗ ಮಾಡ್ತಾರೆ. ಡಬ್ಬಿಂಗಿನ ಅಷ್ಟು ದೊಡ್ಡ ಹಾವಳಿ ಎದುರಾದಾಗ ಕನ್ನಡ ಚಿತ್ರರಂಗವನ್ನು ಬದುಕಿಸಿದ 68ನೇ ಇಸ್ವಿನ ಬಹಳ ದೊಡ್ಡ ತಿರುವು. ಸರ್, ಅಣ್ಣವರ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ಗಾಂಧಿನಗರ. ಇದ್ರಲ್ಲೇನು ಅಣ್ಣವ್ರು ಲಾಸ್ಟ್ ಅಲ್ಲಿ 9 ಮಿನಿಟ್ಸ್ ಬರ್ತಾರೆ, ಡಬಲ್ ಶೇಡ್ ಇದೆ, ಅವ್ರದ್ದು ಡಬಲ್ ರೂಲ್ ಇದೆ ಅಂತ ಇದೆ, ಬರೀ 9 ನಿಮಿಷಕ್ಕೆ ಮಾತ್ರ ಅಂತ. ಹೌದು ಹೌದು. ಯಾಕಂದ್ರೆ ಅವರು ತಂದೆ ಇಡೀ ಗಾಂಧಿನಗರ ವಠಾರವನ್ನ ಕೊಟ್ಟಿರ್ತಾನೆ ಅಂತ ಹೇಳೋದು ಕೊನೆಗೆ ರಿವೀಲ್. ಅದೇ ಒಂದು ಸೂಪರ್ ಕ್ಲೈಮ್ಯಾಕ್ಸ್. ವಠಾರದಲ್ಲೇ ಇರ್ತಾರೆ, ಇಡೀ ವಠಾರದ ಓನರೇ ರಾಜ್ಕುಮಾರ್ ಅಂತ ಹೇಳೋದು ರಾಜ್ಕುಮಾರ್ ತಂದೆ ಪಾತ್ರದ ಮೂಲಕ ರಿವೀಲ್ ಆಗುತ್ತೆ. ಹಂಗಾಗಿ ಕೊನೆಯ 9 ನಿಮಿಷಕ್ಕೆ ಅವರು ಡಬಲ್ ಆಕ್ಷನ್ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಇದ್ರೂ ಅದು ಡಬಲ್ ಆಕ್ಟಿಂಗ್ ಅಂತಾನೆ ಆಗುತ್ತೆ. ಮತ್ತೆ ಈ ಚಿತ್ರದ ಹಾಡುಗಳು ಕೂಡ ರಘುಪತಿ ರಾಘವ ಸೂಪರ್ ಹಿಟ್ ಆಗೋಯ್ತು. ಈ ಸಿನಿಮಾ ಫುಲ್ಲು ಜರ್ನಿ ಸರ್ ಇದ್ರದ್ದು ಹೇಳೋದಾದ್ರೆ. ನನಗೆ ಒಂದು ಬಹಳ ಇತಿಹಾಸವನ್ನು ಮಾತನಾಡುವಾಗ, ಇವತ್ತು ಒಂದು ಸಿನಿಮಾ 4 ವರ್ಷ 5 ವರ್ಷ ಎಲ್ಲ ಒಂದೊಂದೇ ಸಿನಿಮಾನ ಶೂಟಿಂಗ್ ಮಾಡ್ತಾರೆ. 1968ನೇ ಇಸ್ವಿಯಲ್ಲಿ ರಾಜ್ಕುಮಾರ್ ಅವರು 15 ಸಿನಿಮಾದಲ್ಲಿ ನಾಯಕರಾಗಿದ್ದಾರೆ. ಇದು ಅವ್ರು ಹಂಗೆ ಅಭಿನಯಿಸುವ ಅವಶ್ಯಕತೆ ಇತ್ತು. ಯಾಕೆ ಅಂದರೆ ಅವ್ರು ಹಂಗೆ ಮಾಡದೆ ಹೋಗಿದ್ರೆ ಕನ್ನಡ ಚಿತ್ರರಂಗ ಇರ್ತಾ ಇರಲಿಲ್ಲ. ಡಬ್ಬಿಂಗಿನ ಅಷ್ಟು ದೊಡ್ಡ ಹಾವಳಿ ಎದುರಾದಾಗ ಕನ್ನಡ ಚಿತ್ರರಂಗವನ್ನು ಬದುಕಿಸಿದ 68ನೇ ಇಸ್ವಿನ ಬಹಳ ದೊಡ್ಡ ತಿರುವು. ಸುಮ್ಮನೆ ಪಟ್ಟಿ ನೋಡಿದ್ರೆ ನೋಡಿ, 68ನೇ ಇಸ್ವಿಲಿ ಅವ್ರು ಯಾವ್ಯಾವ ಮಾದರಿ ಸಿನಿಮಾಗಳನ್ನು ಮಾಡಿದ್ದಾರೆ. ಜೇಡ್ರ ಬಲೆ ಮಾಡಿದ್ದಾರೆ, ಬಾಂಡ್ಸ್. ಗೋವಾದಲ್ಲಿ CD99 ಅದೇ ವರ್ಷ ಬಂದಿದೆ, 2 ಬಾಂಡ್ಸ್ 15ರಲ್ಲಿ. ಗಾಂಧಿನಗರ ಮಾಡಿದ್ದಾರೆ, ಮನಸ್ಸಾಕ್ಷಿ ಮಾಡಿದ್ದಾರೆ, ಸರ್ವಮಂಗಳ ಮಾಡಿದ್ದಾರೆ ಚಿತ್ರರಂಗ ಅವರ ನಿರ್ದೇಶನದಲ್ಲಿ. ಭಾಗ್ಯದೇವತೆ ಮಾಡಿದ್ದಾರೆ, ಬೆಂಗಳೂರು ಮೈಲ್ ಮಾಡಿದ್ದಾರೆ, ಡಿಟೆಕ್ಟಿವ್ ಸಿನಿಮಾ ಅದು. ಹಣ್ಣೆಲ್ಲ ಚಿಗುರಿದಾಗ ಮಾಡಿದ್ದಾರೆ, ಮಹಾಸತಿ ಅರುಂಧತ ಪೌರಾಣಿಕ ಸಿನಿಮಾ ಮಾಡಿದ್ದಾರೆ, ಭಾಗ್ಯದ ಬಾಗಿಲು ಅವರ 100ನೇ ಸಿನಿಮಾ ಮಾಡಿದ್ದಾರೆ, ರೌಡಿ ರಂಗಣ್ಣ ಮಾಡಿದ್ದಾರೆ, ಧೂಮಕೇತು ಮಾಡಿದ್ದಾರೆ, ಅಮ್ಮ ಮಾಡಿದ್ದಾರೆ, ಸಿಂಹ ಸ್ವಪ್ನ ಮಾಡಿದ್ದಾರೆ, ಮಣ್ಣಿನ ಮಗ ಮಾಡಿದ್ದಾರೆ. 14 ಸಿನಿಮಾ ಒಂದೇ ವರ್ಷದಲ್ಲಿ. ಎಷ್ಟು ಒಂದು ಪೌರಾಣಿಕ ಸಿನಿಮಾ ಇದೆ, ಮಣ್ಣಿನ ಮಗದಂತ ಎಲ್ಲ ಶೇಡ್ ಅಲ್ಲಿ ಇದೆ, ಬಾಂಡ್ ಸಿನಿಮಾಗಳಿದೆ. ಅಂದ್ರೆ ನೀವು ಸುಮ್ಮನೆ ಇಮೇಜ್ ಮಾಡ್ಕೊಂಡ್ರೆ ತುಂಬಾ ಓವರ್ಲ್ಯಾಪ್ ಆಗಿರುತ್ತೆ. 15 ಸಿನಿಮಾದ ಶೂಟಿಂಗನ್ನು ಅದ್ರ ಜೊತೆಗೆ ಇನ್ನೊಂದು ಮತ್ತೊಂದು ಕಾಲ್ ಶೀಟ್ಗಳಲ್ಲಿ ಮಾಡಿರ್ತಾರೆ. ಆದ್ರೆ ಈ 15ರಲ್ಲಿ ಬಹುಮಟ್ಟಿಗೆ ಹಿಟ್ ಸಿನಿಮಾ ಎಲ್ಲ ಸೂಪರ್ ಹಿಟ್ ಸಿನಿಮಾ ಮತ್ತು ಎಲ್ಲ ನೆನಪು ಮಾಡ್ಕೊಳ್ಳುವಂಥ ಸಿನಿಮಾಗಳು.
ಹಾಗಾಗಿ ನನಗೆ ಈ 68ನೇ ಇಸ್ವಿ ಅನ್ನೋದು ರಾಜ್ಕುಮಾರ್ ಅವ್ರ ಇತಿಹಾಸ ಬರೆಯುವಾಗ ಬಹಳ ಮುಖ್ಯವಾದ ವರ್ಷ ಅಂತ ಕರೀತಾರೆ. ಅದಕ್ಕೆ ಅದು 68ನೇ ಇಸ್ವಿ ಕನ್ನಡಕ್ಕೊಂಥರ KSL ಸ್ವಾಮಿ ರವಿ ಅವರು ನಿರ್ದೇಶನ ಮಾಡಿದಂಥ 3ನೇ ಇಸ್ವಿ ಗಾಂಧಿನಗರ. ನನ್ನ ಮಗ ಶೇಖರ ದಿಕ್ಕಿನ ತಬ್ಬಲಿಯಾಗಿ ಬೆಳೆಸಿ ಮತ್ತು KSL ಸ್ವಾಮಿ ರವಿ ಅವರು ನಿರ್ದೇಶನ ಮಾಡಿದ ಮೊದಲ 3 ಸಿನಿಮಾದ ನಾಯಕರು ರಾಜ್ಕುಮಾರ್ ಅವರೇ. ತುಗುದೀಪ ಮಾಡಿದ್ರು, ಲಗ್ನ ಪತ್ರಿಕೆ ಮಾಡಿದ್ರು, ಆಮೇಲೆ ಗಾಂಧಿನಗರ ಮಾಡಿದ್ರು. ಭಾವನಾರಾಯಣ ಇದರ ನಿರ್ಮಾಪಕರು. ಭಾವನಾರಾಯಣ ಬಹುಶಃ ಇವತ್ತು ನಾವು ನೆನಪು ಮಾಡ್ಕೊಳ್ಳೋದಾದರೆ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಸಮೀವುಲ್ಲಾ ಮತ್ತು ಭಾವನಾರಾಯಣ, ಭಾವ ಮೂವೀಸ್ ಅಂತ ಹೇಳಿ ಇಬ್ಬರು ಬಹಳ ಮುಖ್ಯವಾದ ಕನ್ನಡ ಸಿನಿಮಾಗೆ ದುಡ್ಡು ಹೂಡೋರು ಅವ್ರಿಗೆ ಬಹಳ ಕಷ್ಟ ಇತ್ತು. ಅವರ ಅಗಲಿದ ಮಗಳು ಶೇಷಮ್ಮ ಅಂಥೇಳಿ ಅವರ ಚಿಕ್ಕ ವಯಸ್ಸಲ್ಲೇ ಮಗಳು ತೀರ್ಕೊಂಡಿರ್ತಾಳೆ. ಅವಳ ನೆನಪಿಗೆ ಮಾಡಿದಂಥ ಸಿನಿಮಾ ಇದು ಗಾಂಧಿನಗರ ಅಂತ ಹೇಳೋ. ಇದು ಒಂದು ರೀತಿಯಲ್ಲಿ ಆಗ ಒಂಥರ ಮಾರ್ಗದರ್ಶಿ ಬಂದಿತ್ತು. ಗಾಂಧಿ ತತ್ವದ ಬಗ್ಗೆ ಚರ್ಚೆ ನಡೀತಿದ್ದ ಕಾಲ. ಗಾಂಧಿಯ ಬೇರೆ ತತ್ವಗಳ ಬಗ್ಗೆ ಚರ್ಚೆ ಇರ್ಬೋದು, ಆದರೆ ವಿಕೇಂದ್ರೀಕರಣ ಗಾಂಧಿ ಹೇಳಿದ ಬಹಳ ಮುಖ್ಯವಾದ ಸಂಗತಿಗಳಲ್ಲೊಂದು. ಅದು ಆಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳು ಒಟ್ಟಿಗೆ ಸೇರ್ಕೋಬೇಕು ಅನ್ನೋದನ್ನು ಇಟ್ಕೊಂಡಿವರು ಒಂದು ವಠಾರ. ಸೊ ವಠಾರ ಅದು ಒಂದು ರೀತಿಯ ಭಾರತದ ದೇಶದ ರೂಪಕತ್ತರ. ಎಲ್ಲ ಥರದವರು ಇರ್ತಾರೆ ಇದರಲ್ಲಿ. ವಠಾರದಲ್ಲಿ ರಾಜ್ಕುಮಾರ್ ಕೂಡ ಒಬ್ಬರು ಇರ್ತಾರೆ, ಕಲ್ಪನಾ ಕೂಡ ಒಬ್ಬರು ಇರ್ತಾರೆ, ನರಸಿಂಹರಾಜು ಇರ್ತಾರೆ, ಬಾಲಕೃಷ್ಣ ಇರ್ತಾರೆ, ಸೊ ಪಾಪಮ್ಮ ಇರ್ತಾರೆ, ಅಶ್ವಥ್ ಅವರು ಇಡೀ ವಠಾರದ ಓನರ್. ಇದರಲ್ಲೇ 2 ಸಲ ರಾಜ್ಕುಮಾರ್ ಮೇಲೆ ಕಂಪ್ಲೇಂಟ್ ಬರುತ್ತೆ ವಠಾರದ. ಒಂದು ಅವ್ರು ಬರೆದ ಲವ್ ಲೆಟರ್ನ ಇವನು ಇನ್ಯಾರಿಗೂ ಒಂದು ವಾರ ಅವರು ಕಾಲೇಜಿಂದ ಸಸ್ಪೆಂಡ್ ಆಗ್ತಾರೆ. ಯಾರಿಗೂ ಊಟ ಕೊಡಬಾರ್ದು ಅಂತ ಹೇಳಿ ಇವರು ನಾನು ಅಪರಾಧಿನ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಆಗ ಕಲ್ಪನಾ ಅವರಿಗೆ ಇದನ್ನು ಸಾಂತ್ವನ ಹೇಳ್ತಾರೆ. ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೆ ಆ ಪತ್ರ ತಲುಪಿಸಿರೋದು ಮಾತ್ರ ತಪ್ಪು. ಎರಡನೇದವರು ಜೈಲಿಗೆ ಹೋಗುವ ಸಂದರ್ಭ. ಅವರು ಯಾರು ಮಾಡಿದ್ದು ಅಂತ ಕೊನೆವರೆಗೂ ಅವ್ರು ಒಪ್ಕೊಳ್ಳಲ್ಲ. ಹಂಗೆ ಜೈಲಿಗೆ ಹೋದಾಗ ಕೂಡ ಅವರು ಅಪರಾಧಿಗಳೆಲ್ಲ ಮನುಷ್ಯರು ಅಂತ ಹೇಳಿ ಪುಸ್ತಕ ಬರೀತಾರೆ. ಸೊ ಇದು ಗಾಂಧಿಯ ಫಿಲಾಸಫಿ. ಇದನ್ನು ಈ ಸಿನಿಮಾದಲ್ಲಿ ಅಳವಡಿಸಿದ್ರು. ಕೊನೆಗೆ ಅವನು ಲಕ್ಷ್ಮೀಪತಯ್ಯ ಅವರು ಹೇಳ್ತಾರೆ, ನಿಜವಾಗ್ಲೂ ಯಾರು ಮಾಡಿದ್ದೀರಾ ಇದನ್ನು ನಾನು ಹೇಳಿದರೆ ನಾನು ಗುಂಡು ಹೊಡ್ಕೊಂಡು ಸಾಯ್ತೀನಿ ಅಂದಾಗ ಬಾಲಕೃಷ್ಣ ಬಂದ್ಬಿಟ್ಟು ನಿಜವನ್ನು ಬಾಲಕೃಷ್ಣ ನಾನೇ ಮಾಡಿದ್ದು ಅಂತ ಒಪ್ಕೊಳ್ತಾರೆ. ಈ ಪಾಪಿಗೋಸ್ಕರ ನನ್ನ ತಪ್ಪನ್ನ ತಾನೇ ಹೊತ್ಕೊಂಡ ಸ್ವಾಮಿ. ಆಗ ನೀವು ಹೇಳಿದ್ರಲ್ಲ 9 ನಿಮಿಷ ಅವನು ಸತ್ಯವನ್ನು ರಿವೀಲ್ ಮಾಡ್ತಾರೆ. ರಾಜ್ಕುಮಾರ್ ಅವರೇ ಈ ಗಾಂಧಿನಗರದ ನಿಜವಾದ ಓನರ್, 32 ಮನೆಗಳಿಗೆ ಓನರು ಅವರೇ ಅಂತೇಳಿ. ನಿಮ್ಮೆಲ್ಲರ ಕರುಣೆಯಿಂದ ಬೆಳೆದು ದೊಡ್ಡವನಾದ ಈ ಶೇಖರ್ ನನ್ನ ಆತ್ಮೀಯ ಮಿತ್ರನಾದ ಮಹದೇವ. ಗಾಂಧಿನಗರ ಸತ್ಯಂ ಸಂಗೀತ ನಿರ್ದೇಶನದ ಸಿನಿಮಾ. ಸತ್ಯಂ ಬಗ್ಗೆ ನಾನು ಹಿಂದೂ ಯಾವುದೋ ಮಾತಾಡುವಾಗ ಹೇಳಿದೆ. ನಮ್ಮಲ್ಲಿ ಈ ಹಾರ್ಮೋನಿಯಮಲ್ಲಿ ಮೊದಲು ಟ್ಯೂನ್ ಮಾಡೋರು, ಕೀಬೋರ್ಡಲ್ಲಿ ಮಾಡೋರು ಸಾಮಾನ್ಯಕ್ಕೆ, ಆಮೇಲೆ ಗಿಟಾರಲ್ಲಿ ಮಾಡೋರಿದ್ದಾರೆ ವಿಜಯ ಭಾಸ್ಕರ್, ವೀಣೆನಲ್ಲಿ ಮಾಡೋರಿದ್ದಾರೆ. ಆದರೆ ಇಡೀ ಜಗತ್ತಿನಲ್ಲಿ ಡೋಲಕ್ಕಲ್ಲಿ ಕಂಪೋಸ್ ಮಾಡ್ತಾ ಇದ್ದ ಏಕೈಕ ಸಂಗೀತ ನಿರ್ದೇಶಕ ಸತ್ಯಮ್ಮು ಒಂದು ಸಿನಿಮಾ ಹೂವು ಮುಳ್ಳು ಅಂತೇಳಿ, ಅದು ಹಾಗೆಲ್ಲ ಬಿಡದಿ ಮನೆಗಳನ್ನು ಮಾಡೋದು. ಅಂದರೆ ಉದ್ದೇಶ ಏನು ಅಂದರೆ ಸ್ಟುಡಿಯೋದಲ್ಲೇ 2-3 ಟೇಕ್ ತೊಗೊಂಡ್ರೆ ಸ್ಟುಡಿಯೋ ಕಾಸ್ಟ್ ತುಂಬ ಇರುತ್ತೆ ಬಾಡಿಗೆ. ಅದನ್ನು ತಪ್ಪಿಸೋದಕ್ಕಾಗಿ ಬಿಡದಿ ಮನೆಯಲ್ಲಿ ಹಾಡೆಲ್ಲ ಕಂಪೋಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಫೈನಲ್ ಟೇಕ್ ಮಾತ್ರ ಸ್ಟುಡಿಯೋದಲ್ಲಿ. ಹಾಗೆ ಒಂದು ಸಲ ಗೀತಾಪ್ರಿಯ ಮತ್ತು ಸತ್ಯಮ್ಮು ಚೆನ್ನೈಯಿಂದ ಬೆಂಗಳೂರಿಗೆ ಬರ್ತಾರೆ. ಚೆನ್ನೈಯಲ್ಲಿ ಮನೆ ಕಾಸ್ಟ್, ಬೆಂಗಳೂರಲ್ಲಿ ಬಾಡಿಗೆ ಕಮ್ಮಿ. ಅದರಲ್ಲೂ ಬೆಂಗಳೂರಲ್ಲಿ ಯಾವ ಏರಿಯಾಗಳು ಅಂದರೆ ಆಗ ಶ್ರೀರಾಮ್ಪುರಮಲ್ಲೂ ರೂಮ್ ತೆಗೆದ್ರೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಹಾಗೆ 2-3 ತಿಂಗಳು ರೂಮ್ ತೊಗೊಳ್ಳೋದು. ಶ್ರೀರಾಮ್ಪುರಮಲ್ಲಿ ರೂಮ್ ತೊಗೊಂಡ್ಬಿಡ್ತಾರೆ. ಶ್ರೀರಾಮ್ಪುರಲ್ಲಿ ರೂಮ್ ತೊಗೊಂಡ್ರೆ ಇಬ್ಬರು ಬರ್ತಾರೆ ಟ್ರೈನಿಂದ ಇಳಿದು. ಆ ರೂಮ್ ಹತ್ರ ಹೋದರೆ ಅವ್ನು ಬೀಗ ಹಾಕ್ಕೊಂಡಿಲ್ಲ. ಆ ರೂಮಲ್ಲಿ ಇನ್ಯಾರೋ ಒಂದಿಬ್ಬರು ಇರ್ತಾರಲ್ಲ ಸಿನಿಮಾಗೆ ಸಂಬಂಧ, ಅವ್ರು ಕೀ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಬರೋರಿಗೆ ಈಗಾದರೆ ಮೊಬೈಲ್ ಎಲ್ಲಿದೆಯಪ್ಪ ಅಂತ ಫೋನ್ ಮಾಡ್ಬೋದು. ಅವಾಗ ಯಾವುದು ಫೋನ್ ಇಲ್ಲ, ಏನಿಲ್ಲ. ಹೂ ಮುಳ್ಳು ಸಿನಿಮಾದಲ್ಲಿ ಶ್ರೀರಾಮ್ಪುರದಲ್ಲಿ
ಪಾರ್ಕಲ್ಲಿ ಕೂತ್ಕೊಂಡು ಈಗ ನಿಮಗೆ ಟೋನ್ ಮಾಡೋಕ್ಕೆ ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ಲ, ಏನೂ ಇಲ್ಲ ಅಂತಂದರೆ ಮ್ಯಾಚ್ ಬಾಕ್ಸ್ ಇರುತ್ತೆ. ಮ್ಯಾಚ್ ಬಾಕ್ಸು ಮತ್ತು ಮ್ಯಾಚ್ ಸ್ಟಿಕ್ಕನ್ನು ಇಟ್ಕೊಂಡು ಇಡೀ ಸಿನಿಮಾ ಹಾಡು ಟ್ಯೂನ್ ಮಾಡಿ. ಸತ್ಯಂ, ಅದು ಸತ್ಯಂ ಬಹಳ ದೊಡ್ಡ ಶಕ್ತಿ. ಸತ್ಯಂ ಸಾಮಾನ್ಯಕ್ಕೆ ನಮ್ಮಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಸಾಂಗ್ಗಳಿಗೆ ಬಹಳ ಪ್ರಸಿದ್ಧರು ಸತ್ಯಂ ಅಂಥೇಳಿ. ನಮ್ಮ ಹಂಸಲೇಖ ಬರೋಕ್ಕೆ ಮುಂಚೆ ಭಾಳ ಫಾಸ್ಟ್ ಟ್ರ್ಯಾಕ್ ಮಾಡ್ತಾಯಿದ್ರು. ಆದರೆ ಸತ್ಯಂ ಬಹಳ ಒಳ್ಳೆ ಮೆಲೋಡಿಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಗಾಂಧಿನಗರ ಸಿನಿಮಾದಿಂದ ಗೊತ್ತಾಗ್ತದೆ. ಅದರಲ್ಲೂ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಎವರ್ ಗ್ರೀನ್ಸ್. ಇವತ್ತಿಗೂ ಕೂಡ ಅದು ಯಾರ ಹುಡುಗ ಬಾಯಲು ಬರುತ್ತೆ ಅಲ್ವಾ, ಇವತ್ತಿಗೂ ಕೂಡ ಅದು ನೀವು ಮುಡಿದ ಮಲ್ಲಿಗೆ ಹೂವಿನ ಮಾಲೆಯ ಹಾಡುಗಳನ್ನು ಎಲ್ಲರೂ ಕೇಳ್ತಾರೆ. ಹಾಡು ಕ್ಯಾಮ್ರಾ ದೃಷ್ಟಿಯಿಂದ ಕೂಡ ಬಹಳ ಅದ್ಭುತವಾಗಿ. ಹೌದು. ನಿನ್ನಾಸೆಗೆ ನೋಟದ ಕರೆ ಏನು, ಸೆರೆ ಮೀರದ ಯೌವನ ಜೊತೆ ಏನು, ಬೆಳದಿಂಗಳ ಹುಣ್ಣಿಮೆ ಮಾತೇನು. ಇದು ಆಮೇಲೆ ಆ ಹುಣ್ಣಿಮೆ ಮಾತಾಡಿತು, ನಿನ್ನ ಕಣ್ಣಲ್ಲಿ ಮನೆಯ ಮಾಡಿತು, ಹಿಂಗೆ ಹಾಡು ಮೂವ್ ಆಗುತ್ತೆ. ಅಣ್ಣವ್ರು ಇದು ನೆನಪು ಮಾಡ್ಕೊಳ್ಳೋರು. ಈ ಶಾರ್ಟ್ ತೆಗೆಯುವಾಗ ಕಲ್ಪನಾ ಹೇಳಿದ್ರಂತೆ, ಅಲ್ಲ ಕ್ಯಾಮ್ರಾ ಆ ಕಡೆ ಇದೆ, ಈ ಆ್ಯಂಗಲ್ ಕವರ್ ಆಗುತ್ತೆ, ನೀವು ಈ ಕಡೆ ನೋಡಬೇಕು, ನಿನ್ನ ಕಣ್ಣಲ್ಲಿ ಮನೆಯ ಮಾಡಿತು ಅನ್ನುವಾಗ ಬೇಕಾದ ಆ್ಯಂಗಲ್ ಇದು ಅಂತ ಹೇಳಿ ನನ್ನ ಹತ್ರ ಅಣ್ಣವ್ರು ಹೇಳಿದರು. ನೋಡಿ ಹುಡುಗಿಗೆ ಎಂಥ ಟೆಕ್ನಿಕಲ್ ನಮ್ಗೆ ಗೊತ್ತಾಗಲ್ಲ, ಅದು ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ, ಅದು ಸ್ಕ್ರೀನ್ ಮೇಲೆ ಹೆಂಗೆ ಬರುತ್ತೆ ಅಂತ ಅವಳು ಎಷ್ಟು ಚೆನ್ನಾಗಿ ಗ್ರಾಸ್ ಮಾಡಿ, ನೋಡಿ ಹಿಂಗೆ ನೋಡಬೇಕು ನೀವು ಅಂತ ಹೇಳ್ಕೊಟ್ಲು. ಈ ಹಾಡಿವೆ ಚೆನ್ನಾಗಿ ಬಂದಿದೆ ಅಂದರೆ ಕಲ್ಪನಾ ಕಾರಣ ಅದಕ್ಕೆ ಅಣ್ಣವ್ರು ಹೇಳಿದ್ರು. ಅಂದರೆ ಇಂಥದ್ದು ಗಮನಿಸೋರು. ಹೌದು ಹೌದು. ಯಾರೊಬ್ರು ಕಾಂಟ್ರಿಬ್ಯೂಟ್ ಮಾಡೋರು ಟೆಕ್ನಿಕಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಆಮೇಲೆ ಅದು ಬಹಳ ಅದ್ಭುತವಾದ ಹಾಡುಬಿಡಿ. ಮತ್ತೆ ನೀವು ಆಗಲೇ ಹೇಳಿದಂಗೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್, ಅದು ಗಾಂಧೀಜಿ ಹೇಳ್ತಾ ಇದ್ರು ಅಂತ ಹೇಳಿ ಅದನ್ನು ಒಂದು ಹಾಡು ಹಾಕಿ ಬರೆದ್ರು. ಇದರಲ್ಲೊಂದು ಸಾಲಿದೆ ಉದಯಶಂಕರ್ ಬರೆದಿರೋದು, ಭಾರತ ಮಾತೆಯ ಕೋಟಿ ವರ್ಷಗಳ ತಪಸ್ಸು ನೀಡಿದ ಫಲ ನೀನು. ಎಷ್ಟು ಚೆನ್ನಾಗಿದೆ ಆ ಇಡೀ ಇಮೇಜ್. ಇದು ಆಮೇಲೆ ಡಾರ್ಲಿಂಗ್ ಓ ಡಾರ್ಲಿಂಗ್ ಅಂತೆಲ್ಲ ಆವಾಗ ನೆಲರೇಶ್ವರಿ ಒಂದು ಹಾಡಿರೋದು. ಇದರಲ್ಲಿ ಒಂದು ಜೈಲಲ್ಲಿ ಅಣ್ಣವರಿದ್ದ ಒಂದು ಹಾಡಿದೆ, ಕಾಣದ ಊರಲ್ಲಿ ನೀ ಕುರಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ ಅಂತೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹತ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗ್ತಾನೆ ಸಿನಿಮಾಕ್ಕೆ ಎಂಟ್ರಿ ಆಗಿದ್ರು. ಆಮೇಲೆ ಈ ಸಿನಿಮಾ ಹಾಡುಗಳೆಲ್ಲ ಬಹಳ ಪ್ರಸಿದ್ಧ ಆದಾಗ ಅಣ್ಣವ್ರು ಯಾರು ಹಾಡಿದ್ದು ಈ ಸಿಂಗರ್ ಯಾರು ಅಂತ ಹೊಸಬ್ರು ತಾನೆ. ಹೌದು ಹೌದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತಂದರೆ ಅದು ಒಂದ್ಸಲ ನೋಡೋಣ ಅಂತ. ಸೊ ವಾಹಿನಿ ಸ್ಟುಡಿಯೋದಲ್ಲಿ ಒಂದ್ಸಲ ಬರ್ತಾಯಿದ್ರೆ ಎಸ್ ಪಿ ಕೋಟೇಶ್ವರ ರಾವ್ ಅಂತ ಹೇಳಿ ಎಸ್ ಪಿ ಅವರು ಸ್ಟುಡಿಯೋಕ್ಕೂ ಅವ್ರದ್ದೇ. ಕೋಟೇಶ್ವರ ರಾವ್ ಅನ್ನೋದು ಗಾಡ್ ಫಾದರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕೋಟೇಶ್ವರ ರಾವ್ ಹತ್ರ ಹೇಳಿದ್ದಾರೆ ಅವರು, ರವಿ ಹಿಂಗೆ ನೋಡಬೇಕು ಅಂತ ಇದ್ದಾರೆ ಅಣ್ಣ ಅವರು ಅಂತೇಳಿ ಕರ್ಕೊಂಬಂದು. ಬಾಲಸುಬ್ರಹ್ಮಣ್ಯಂ ಚಿಕ್ಕ ಹುಡುಗ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಅಣ್ಣವರು ನೋಡಿದ್ರೆ ಹೇಳಿದ್ರಂತೆ, ಅರೆ ನಾನು ಯಾರೋ ದೊಡ್ಡವ್ರ ಗಾಯಕರು ಅಂದ್ಕೊಂಡಿದ್ದೆ, ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಹೇಳಿದ್ಯಪ್ಪ ನೀನು ಅಂತೇಳಿ. ಅದನ್ನು ಎಸ್ ಪಿ ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಅದನ್ನು ಅಣ್ಣವರು ಆಗಲೇ ನನ್ನ ರೆಕಗ್ನೈಸ್ ಮಾಡಿ ಎಷ್ಟು ಚೆನ್ನಾಗಿ ಹಾಡಿದ್ಯಾ ಅಂತ ಹೇಳೋರು. ಅದು ಅಣ್ಣವರ ಸ್ವಭಾವ. ಅದು ಅಂದರೆ ಯಾರಿಗಾರು ಒಂದು ಅವ್ರಿಗೆ ಬಹಳ ಇಷ್ಟ ಆಯಿತು ಅಂತಂದರೆ ಅವ್ರಿಗೆ ಹೇಳಿಬಿಡ್ಬೇಕು. ಒಂದು ಶಾರ್ಟ್ ಕ್ಲೋಸ್ ಆದಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ನೀವು, ತುಂಬ ಚೆನ್ನಾಗಿ. ಅದು ನನಗೂ ಅದು ಒಂದೊಂದ್ಸಲ ಅವರು ಇದಕ್ಕೆ ಫೋನ್ ಮಾಡಿಬಿಡೋರು. ಫೋನ್ ಮಾಡಿದ್ರೆ ಲೇಖನ ಭಾಳ ಅದ್ಭುತ, ನಿಜವಾಗ್ಲೂ ನನಗೆ ಯಾಕೆ ಅಷ್ಟು ಅದ್ಭುತ ಅಂತ ಅಣ್ಣವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರಿಗೆ. ಆದರೆ ಹೇಳ್ಬಿಡ್ಬೇಕು, ತಕ್ಷಣ ಹೇಳ್ಬಿಡ್ಬೇಕು. ಅದು ಅವರ ಕ್ರಮ. ಅದು ಯಾವುದೇ ಕಲಾವಿದರಾದರೂ ಟೊಮೆಟೊ ಸೋಮು ಅವ್ರಿಗೆ ಹಿಂಗೆ ಫೋನ್ ಮಾಡಿಬಿಟ್ಟು ಬರೋಕ್ಕೆ ಹೇಳಿದ. ಅವ್ರು ಭಾಳ ಗಾಬರಿಯಾಗಿ ಅಣ್ಣವ್ರು ಕರೀತಾ ಇದ್ದಾರೆ. ಸಿನಿಮಾದಲ್ಲಿ ನೋಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಂಗೆ ಅಣ್ಣವ್ರದ್ದು ಒಂದು ವಿಶೇಷ ಏನು ಅಂತಂದರೆ ಬರೀ ಇಷ್ಟ ಆಗೋದು ಅಷ್ಟೇ ಅಲ್ಲ, ಅದನ್ನ ಎನ್ಯಾಕ್ಟ್ ಮಾಡಿ ತೋರಿಸೋರು. ನಾನು MS ಉಮೇಶ್ ವಿಷಯದಲ್ಲಿ ಅದು ನೋಡಿದ್ದೀನಿ. ಸೀತಾಪತಿ ಸಿಟಿ ಲೈಫ್ ಅಂತ ಒಂದು ಸೀರಿಯಲ್ ಬರೋದು ಅವಾಗ. ಅದರಲ್ಲಿ ಸೀತಾಪತಿ ಪಾತ್ರ MS ಉಮೇಶ್. ನಾನು MS ಉಮೇಶ್ ಒಂದು ಸಲ ಅವ್ರ ಮನೆಗೆ ಹೋದಾಗ
ಸೀತಾಪತಿ ಸಿಟಿಲಿ ನೋಡಿ, ಇವತ್ತಿನ ಎಪಿಸೋಡಲ್ಲಿ ಹಿಂಗೆ ಮಾಡಿದ್ರು ಇವರು, ಅದು ಮಾಡಿ ತೋರಿಸೋರು. ಅಂದರೆ ತಾನು ಬಹಳ ದೊಡ್ಡ ಕಲಾವಿದ, ತಾನು ಇನ್ಯಾವುದೋ ಒಂದು ಸಣ್ಣ ಪಾತ್ರ ಹಾಗೆಲ್ಲ ಇಲ್ಲ. ಪಾತ್ರದಲ್ಲಿ ದೊಡ್ಡದು ಚಿಕ್ಕದು ಅಂತ ಇಲ್ಲ, ಕಲೆಯ ಸಮುದ್ರ ಅದು. ಸಣ್ಣ ಪಾತ್ರಕ್ಕೂ ನೀವು ಅಷ್ಟೇ ಕೊಡಬೇಕು, ದೊಡ್ಡ ಪಾತ್ರಕ್ಕೂ ಅಷ್ಟೇ ಕೊಡಬೇಕು. ಅವರು ಈ ಗಂಗಾ ನದಿನೇ ಗಂಗೆ ತಂದಿಟ್ಕೊಳ್ತಾರೆ, ಹೌದು, ಒಂದು ಗಿಂಡಿ ಅಂತ ಹೇಳ್ತಾರೆ, ಚಿಕ್ಕದು ಗಿಂಡಿನಲ್ಲಿ ತಂದಿಟ್ಟು. ಸೊ ನೀವು ಗಿಂಡಿನಲ್ಲಿ ತಂದ್ರು ಗಂಗಾ ನದಿ, ಕೊಡಪಾನದಲ್ಲಿ ತಂದ್ರು ಗಂಗಾ ನದಿಯೇ, ನೀವು ಟ್ಯಾಂಕಲ್ಲಿ ತುಂಬಿಸಿದ್ರು ಗಂಗಾ ನದಿ. ಅದರಿಂದ ಕಲೆನಲ್ಲಿ ಭೇದ ಇಲ್ಲ. ಚಿಕ್ಕ ಪಾತ್ರಕ್ಕೂ ನೀವು ಅದೇ ನ್ಯಾಯ ಕೊಡಬೇಕು, ದೊಡ್ಡ ಪಾತ್ರಕ್ಕೂ ಅದೇ ನ್ಯಾಯ ಕೊಡಬೇಕು ಅಂಥೇಳಿ. ಈ ಗಾಂಧಿನಗರದ ಬಗ್ಗೆ ಮಾತನಾಡುವಾಗ ಬೇರೆ ಎಲ್ಲ ಕಲಾವಿದರ ಬಗ್ಗೆ ನಾವು ಮಾತಾಡ್ತೀವಿ. ಆರ್ ಟಿ ರಮ ಇದರಲ್ಲಿ ತುಂಬ ಸೊಗಸಾದ ಪಾತ್ರವನ್ನು ಮಾಡಿ. ಆರ್ ಟಿ ರಮಗೆ ಸಿಕ್ಕ ಬಹಳ ಒಳ್ಳೆಯ ಸಿನಿಮಾಗಳಲ್ಲಿ ಗಾಂಧಿನಗರ ಕೂಡ ಒಂದು ಅಂತ ಹೇಳ್ಬೋದು. ಮತ್ತು ಕಲ್ಪನಾ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನನ್ನ ಕಾಲೇಜಿಂದ ಹೊರಕಳಿಸೋ ಕಾರಣವಾದ ಪ್ರೇಮ ಪತ್ರ ಬರೆದಿದ್ದೆ ಶಾಂತನಿಗೆ. ಅದು ಅವರು ಕೂಡ ಸ್ಪೆಷಲಿ ಅವರು ರಾಜ್ಕುಮಾರ್ ಜ್ವರ ಬಂದು ಮಲಗಿರ್ತಾರೆ, ಆಗ ಬಂದವರು ಸಾಂತ್ವನ ಹೇಳ್ತಾರಲ್ಲ, ತುಂಬ ಅದ್ಭುತವಾದ ಸನ್ನಿವೇಶ. ಎಲ್ಲರ ಗೌರವಕ್ಕೆ ಪಾತ್ರನಾಗಬೇಕಾದ ನೀನು ಕರುಣೆನ ಪ್ರೀತಿಯ ಶೇಖರ್. ಸೊ ಕೊನೆಗೆ ಗಾಂಧಿನಗರದ ಮಾಲೀಕ ಇವರು ಅಂತ ಗೊತ್ತಾಗತ್ತೆ. ಶೇಖರ್ ಮತ್ತು ಶಾಂತ್ ಅವರು ಮದುವೆ ಕೂಡ ಆಗತ್ತೆ. ಈ ಸಿನಿಮಾ ಆ ಥರದಲ್ಲಿ ಎಂಡ್ ಆಗುತ್ತೆ. ನಿನ್ನ ಶಿಕ್ಷೆ ವಿಧಿಸಲೇಬೇಕು, ನಾನು ವಿಧಿಸ್ತೀನಿ. ನಿನ್ನ ಮಗಳು ಶಾಂತನ ಶೇಖರನ್ನು ಕೊಟ್ಟು ಮದುವೆ ಮಾಡಬೇಕು. ಸೊ ಅದು ಒಂದು ರೀತಿಯಲ್ಲಿ ನಮ್ಮಲ್ಲಿ ಸಾಮಾಜಿಕ ನೆಲೆಯ ಕೌಟುಂಬಿಕ ಮಾದರಿ, ಒಂಥರ ಹೊಸ ಥರದ ಹೌದು ಹೌದು, ತುಂಬ ಹೊಸ ಥರದ ಸಬ್ಜೆಕ್ಟ್. ಒಂದು ವಟಾರದಲ್ಲಿ ಈ ಸನ್ನಿವೇಶಗಳು. ಮತ್ತು ಈಗ ವಟಾರದ ಕಲ್ಪನೆ ಎಲ್ಲ ಎಲ್ಲ ಅಪಾರ್ಟ್ಮೆಂಟ್ ಕಲ್ಪನೆ ಹೊರಟಿದೆ. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಅನಾಕರು ಕಾದಂಬರಿಗಳನ್ನು ನೋಡಿದ್ರೆ ವಟಾರದ ಕಥೆಗಳೇ ತುಂಬಾ, ಯಾಕಂದ್ರೆ ಅದೇ ಇತ್ತು ಅದೇ ಆಗಿನ ಕಾಲದಲ್ಲೆಲ್ಲ ವಟಾರಗಳಿತ್ತು. ಹಾಗಾಗಿ ಇದೊಂದು ಬಹಳ ವಿಭಿನ್ನವಾದ ವಟಾರ. ಒಂದು ವಟಾರದಲ್ಲಿ ಎಲ್ಲ ಥರದವರು ಇರ್ತಾರೆ. ಸೊ ಈ ಸಿನಿಮಾ ಅದನ್ನು ತೋರಿಸಿದೆ. ಅಂದರೆ ಕೆಳವರು ಇರ್ತಾರೆ, ತಮಾಷೆಯವರು ಇರ್ತಾರೆ, ಎಲ್ಲ ಥರದ ವಟಾರದ ಪಾತ್ರಗಳನ್ನು ಸೇರಿಸ್ತಾರೆ. ಆ ವಟಾರದವರು ಎಲ್ಲ ಸೇರಿ ರಘುಪತಿ ರಾಘವ ರಾಜಾರಾಮ್ ಹಾಡನ್ನು ಹಾಡೋದು. ಸತ್ಯ ಕಾಣಿಸುತ್ತೆ, ಒಂಚೂರು ಸಮಯ ಬೇಕಾಗುತ್ತೆ, ಕಾಯಬೇಕಾಗತ್ತೆ. ಹೌದು, ಈ ಸಿನಿಮಾ ಕೂಡ ಹಾಗೇನೆ. ಅಂದರೆ 2 ಸಲ ಆಪಾದನೆ ಬಂದರು ಶೇಖರನ್ ಮೇಲೆ, ಕೊನೆಗೆ ಇಲ್ಲ ಅವ್ನು ನಿರಪರಾಧಿ ಅನ್ನೋದು ಒಂಚೂರು ಕಾಯಬೇಕಾಗತ್ತೆ. ಅದು ಸೂರ್ಯನಿಗೆ ಮೋಡ ಅಡ್ಡ ಬರುತ್ತೆ ಅಂತ ಹೇಳ್ತಾರೆ. ಅದೇ ನಿರಪರಾಧಿ ಅಂತ ಗೊತ್ತಾಗಿ ಇಡೀ ಗಾಂಧಿನಗರನೇ ತನ್ನದೊಂದು ಬೋನಸ್ ರೀತಿ ಒಂದು ಹೊಸದು. ಹೌದು ಹೌದು, ಆ ಥರ ಈ ಗಾಂಧಿನಗರ ನಿಂದು, ಈ ಎಲ್ಲ ಆಸ್ತಿಗಳು ನೀನೇ ಯಜಮಾನಿ. ನಿನ್ನ ಪಿತಾರ್ಜಿತವಾದ ಲಕ್ಷಾಂತರ ರೂಪಾಯಿ ಆಸ್ತಿಯೇ. ಅದು ಆಗಬೇಕು ಅಂತ ಹೇಳಿ ಆಮೇಲೆ ಗಾಂಧಿನಗರ ಅನ್ನೋದು ಮುಂದೆ ಕನ್ನಡ ಚಿತ್ರರಂಗಕ್ಕೂ ಬಂದ ಹೆಸರು. ಗಾಂಧಿನಗರದಲ್ಲೇ ಇಡೀ ಕನ್ನಡ ಚಿತ್ರರಂಗ ನೆಲೆ ನಿಂತ್ಕೊಳ್ತು. ಒಂದು ಕಾಲದಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ 22 ಚಿತ್ರಮಂದಿರಗಳು ಇತ್ತು. ಆ ಸಂಸ್ಕೃತಿಯನ್ನು ಕೂಡ ಈ ಗಾಂಧಿನಗರ ಸಿನಿಮಾ ಒಂದು ರೀತಿಯಲ್ಲಿ ಬಿಂಬಿಸುತ್ತೆ.